ಪರಮೇಶ್ವರಿ ದೇವಾಲಯದ ಕತೆ. ಹಳೆಯ ಕಾಲದಲ್ಲಿ ಅರುಣಾಸುರ ಎಂಬ ರಾಕ್ಷಸನು ಜನರನ್ನು ಕಿರಿಕಿರಿಪಡಿಸುತ್ತಿದ್ದ. ಅವನು 2 ಅಥವಾ 4 ಕಾಲಿನ ಯಾವುದೇ ಜೀವಿಯಿಂದ ಸಾವು ಬಾರದ ಇರಲಿ ಎಂದು ಬ್ರಹ್ಮನಿಂದ ವರ ಪಡೆದಿದ್ದ. ಅವನು ಭೂಮಿಯಲ್ಲಿ ಯಜ್ಞ, ಹೋಮ, ಪೂಜೆಗಳನ್ನು ಅಡಚಣೆ ಮಾಡುತ್ತಿದ್ದ. ಇದರಿಂದ ಭಕ್ತರಿಗೆ ದುಃಖ ಉಂಟಾಯಿತು. ತದನಂತರದಲ್ಲ ದೇವತೆಗಳು ದುರ್ಗಾದೇವಿಯನ್ನು ಪ್ರಾರ್ಥಿಸುತ್ತಾರೆ. ದುರ್ಗಾದೇವಿ ಜಗತ್ತಿಗೆ ರಕ್ಷಣೆಗಾಗಿ ಬಂಡೆಯಾಗಿ ಆವರಿಸಿಕೊಂಡು ಬಳಿಕ ದುಂಬಿ ರೂಪವನ್ನು ತಾಳುತ್ತಾರೆ. ಆಗ ಕೆಲವು ಜಾತಿಯ ಹಕ್ಕಿಗಳಂತೆ ದುರ್ಗಾದೇವಿ ಕರಾಳ ಅರುಣಾಸುರನನ್ನು ಸಂಹರಿಸುತ್ತಾಳೆ. ಇದರಿಂದ ಬುದ್ವರ್ ಗ್ರಾಮದಲ್ಲಿ ಇಂದಿನ ಕಟೀಲು ದುರ್ಗಾದೇವಿಯೂ ನೆಲೆಸುತ್ತಾಳೆ. ಬಳಿಕ ಬರದ ನದಿಯ ಮಧ್ಯಭಾಗದಲ್ಲಿರುವ ದ್ವೀಪದಲ್ಲಿ ಭಕ್ತರು ದುರ್ಗಾಪರಮೇಶ್ವರಿ ದೇವಾಲಯವನ್ನು ಕಟ್ಟುತ್ತಾರೆ. ಕಟೀಲು ಎಂದರೆ ಕಟಿ ಸೊಂಟಬ ನಡು ಭಾಗದಲ್ಲಿ ಇಳೆ ಭೂಮಿ, ಅಂದರೆ ನದಿಯ ಮಧ್ಯಭಾಗದಲ್ಲಿ ದೇವಸ್ಥಾನ ಎಂಬ ಅರ್ಥ. ನಿಮ್ಗೆ ಈ ಚಾನೆಲ್ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.